ಪ್ಯಾಕೇಜನ್ನು ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆ 2024ಕ್ಕಾಗಿ ನಾವು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇವತ್ತು ಮೊದಲ ಭಾಗದಲ್ಲಿ ಏನೆಲ್ಲ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳು ನಿಮಗೆ ಬರಬಹುದು ಅನ್ನೋದನ್ನು ವಿಡಿಯೋದ ಕಡೆವರೆಗೂ ತಾವುಗಳನ್ನು ನೋಡಿ ಅಂತ ಹೇಳ್ತಾ, ಇದೇ ಥರದ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ನಾವು ಆಲ್ರೆಡಿ ಕನ್ನಡ ಮತ್ತು ಸೈನ್ಸಲ್ಲಿ ಹಾಕಿದ್ದೀವಿ. ಅದನ್ನು ನೋಡಬೇಕಾದ್ರೆ ವಿಡಿಯೋದ ಕಮೆಂಟಲ್ಲಿ ಫಸ್ಟಾಗಿ ನಾನು ಪ್ಲೇಲಿಸ್ಟನ್ನು ಪಿನ್ ಮಾಡಿದ್ದೀನಿ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ, ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸ್ನೇಹಿತರೆ, ಫಸ್ಟ್ಗೆ ವ್ಯಾಕರಣ ಭಾಗದಲ್ಲಿ ನೋಡೋಣ. ಯಾಕಂದರೆ ವ್ಯಾಕರಣದಲ್ಲಿ ನಮಗೆ ತುಂಬಾ ಅಂಕಗಳು ಏನಾಗ್ತಾವಪ್ಪ ಅಂತಂದರೆ ಖಚಿತವಾಗಿ ಬರ್ತದೆ. ಸೊ ಫಸ್ಟ್ ಇರ್ತಕ್ಕಂಥದ್ದು ಏನಂತಂದರೆ ಅದು ಪ್ರೇರಣಾರ್ಥಕ ಕ್ರಿಯೆ. ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಕ್ರಿಯಾಪದಗಳ ಪ್ರೇರಣಾರ್ಥಕ ಕ್ರಿಯೆ, ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಯನ್ನು ಗುರುತಿಸಲಿಕ್ಕೆ ಕೇಳ್ತಾರೆ, ಅಥವಾ ಯಾವ ಕ್ರಿಯಾಪದದು ಯಾವ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಆಗ್ತದೆ ಅಂತಲೂ ಕೂಡ ಕ್ವಶನ್ಸ್ಗೂ ಬರ್ಬೋದು. ಸೊ ಅದಕ್ಕಾಗಿ ನಾನಿಲ್ಲಿ ಕ್ರಿಯೆ, ಪ್ರಥಮ ಪ್ರೇರಣಾರ್ಥಕ ಮತ್ತು ದ್ವಿತೀಯ ಪ್ರೇರಣಾರ್ಥಕಗಳನ್ನು ಕೊಟ್ಟಿದ್ದೀನಿ. ಸೊ ಅವುಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ, ಲಿಖನ ಲಿಖಾನ ಲಿಖವಾನ, ಪಡನ ಪಡಾನ ಪಡವಾನ, ಚಡನ ಚಢಾನ ಚढ़वाನ, ಚಲನ ಚಲಾನ ಚಲವಾನ, देखना दिखाना दिखवाना, सोना सुलाना सुलवाना, सीखना सिखाना सिखवाना, उड़ना उड़ाना उड़वाना, खिलना खिलाना खिलवाना, करना कराना करवाना, देना दिलाना दिलवाना, मिलना मिलाना मिलवाना, सुनना सुनाना सुनवाना, जगना जगाना जगवाना, पीटना पिठाना पिटवाना. ಇಷ್ಟು ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ. ನೆನಪಿಟ್ಕೊಡ್ರಿ, ಆನ ಅಂತಕ್ಕಂಥದ್ದು ಮಾತ್ರ. ಸೊ ಕ್ರಿಯಾಪದದ ಮಧ್ಯದಲ್ಲಿ ಆನ ಬತ್ತಂದರೆ ನೀವು ಪ್ರಥಮ ಪ್ರೇರಣಾರ್ಥಕ ಅಂತ ಆರಾಮಾಗಿ ಬರೀಬಹುದು. ಇನ್ನು ವಿಲೋಮ ಶಬ್ದ. ಸೊ ಕೊಟ್ಟ ಶಬ್ದಗಳ ವಿರುದ್ಧಾರ್ಥಕ ಪದಗಳನ್ನು ಯಾವುದು ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಚ್ಚ, ಬುರಾ, ಆಯ, ವ್ಯಯ, ಹೋಶ್, ಬೇಹೋಶ್, ಹಾರ್, ಜೀತ್, ದಯಾ, ನಿರ್ದಯ, ಸಜ್ಜನ್, ದುರ್ಜನ್, ಸಗುಣ, ನಿರ್ಗುಣ, ಸಫಲ, ಅಸಫಲ, सजीव, निर्जीव, अपना, पराया, ईमान, बेईमान, प्राचीन, नवीन, सुंदर, कुरूप, उचित, अनुचित, अमीर, गरीब, वरदान, अभिशाप, प्रिय, अप्रिय, स्वदेश, विदेश, स्थिर, अस्थिर, आगे, पीछे, उत्तीर्ण, अनुत्तीर्ण, खरीदना, बेचना, सहयोग, असहयोग, आयात, निर्यात, विश्वास, अविश्वास, मुमकिन, नामुमकिन, उपयुक्त, अनुपयुक्त, भीतर, बाहर, औपचारिक, अनौपचारिक, आवश्यक, अनावश्यक. ಇನ್ನು ಲಿಂಗದಿಂದನೂ ಕೂಡ ಒಂದಂಕದ ಪ್ರಶ್ನೆ ಬರ್ತದೆ. ಸೊ ಯಾವುದು ಪುಲ್ಲಿಂಗ, ಯಾವುದು ಸ್ತ್ರೀಲಿಂಗ ಅಂತ ಕೇಳ್ಬೋದು, ಅಥವಾ ಕೊಟ್ಟ ಶಬ್ದದ ಲಿಂಗ ಪರಿವರ್ತನೆ ಮಾಡಲಿಕ್ಕೂ ಕೂಡ ಪ್ರಶ್ನೆಗಳು ಬರ್ಬೋದು. ಸ್ತ್ರೀ, ಪುರುಷ, ಬೂಢ, ಬೂಢಿ, छात्र, छात्रा, बेटा, बेटी, मोर, मोरनी, मयूर, मयूरी, सेठ, सेठानी, माता, पिता, आदमी, औरत, भाई, बहन, शेर, शेरनी, बच्चा, बच्ची, मालिक, मालकिन, कवि, कवयित्री, महोदय, महोदया, लड़का, लड़की, श्रीमान, श्रीमती, सेवक, सेविका, पंडित, पंडिताइन, बालक, बालिका, लेखक, लेखिका, अनुयायी, अनुयायिनी, ठाकुर, ठकुराइन, नौकर, नौकराइन. ಲಿಂಗದಿಂದ 1 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರ್ತದೆ. ಇನ್ನು ವಚನದಲ್ಲಿನೂ ಕೂಡ ಹಾಗೆ ಇರ್ತದೆ. ಕೊಟ್ಟ ಶಬ್ದಗಳಲ್ಲಿ ಯಾವುದು ಏಕವಚನನೋ ಅಥವಾ ಬಹುವಚನನೋ ಗುರುತಿಸಲಿಕ್ಕೆ ಕೇಳ್ತಾರೆ, ಅಥವಾ ಶಬ್ದ ಕೊಟ್ಟು ಅದರ ಅನ್ಯ ವಚನನೂ ಕೂಡ ಯಾವುದು ಅಂತಲೂ ಕೂಡ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅಂದರೆ ಪರದಾ, ಪರದೆ, ಚೀಜ್, ಚೀಜೆ, गमला, गमले, घर, घर, फल, फल, नदी, नदियाँ, कहानी, कहानियाँ, किताब, किताबें, रुपया, रुपये, पैसा, पैसे, बच्चा, बच्चे, चट्टान, चट्टानें, कपड़ा, कपड़े, नौका, नौकाएं, खिड़की, खिड़कियाँ, पंजा, पंजे, पुस्तक, पुस्तकें, लिफाफा, लिफाफे, चादर, चादरें, घोंसला, घोंसले. ಇನ್ನು ಲೇಖನ ಚಿಹ್ನೆಗಳಲ್ಲಿ ನೀವು ಎಸ್ ಬಸಂತ್ ಕಿ ಸಚ್ಚಾಯಿ, ಗಿಲ್ಲು ಮತ್ತು ಇಂಟರ್ನೆಟ್ ಕ್ರಾಂತಿ ಪಾಠದ ವಾಕ್ಯಗಳನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಏನಾಗಿರ್ತದಪ್ಪ ಅಂದ್ರೆ ಒಂದು ಪೂರ್ಣ ವಿರಾಮ ಅಥವಾ ಇನ್ನೊಂದು ಏನಾಗಿರ್ತದೆ ಪ್ರಶ್ನವಾಚಕ. ಆಲ್ರೆಡಿ ಚಿಹ್ನೆಗಳನ್ನು ವಾಕ್ಯಗಳಲ್ಲಿ ಇರ್ತಾವ. ಇದು ಯಾವ ಚಿಹ್ನೆ ಅಂತ ನಿಮ್ಗೆ ಏನು ಮಾಡಿರ್ತಾರೆ ಕೇಳಿರ್ತಾರೆ. ಅಲ್ಪ ವಿರಾಮದ ಚಿಹ್ನೆ, ಅರ್ಧ ವಿರಾಮ, ಪೂರ್ಣ ವಿರಾಮ, ಯೋಜಕ ಚಿಹ್ನೆ, ಉದ್ಧರಣ ಚಿಹ್ನೆ, ಕೋಷ್ಟಕ ಚಿಹ್ನ, ಭಾವಸೂಚಕ ಚಿಹ್ನ, ಪ್ರಶ್ನ ಚಿಹ್ನ,
ವಿವರಣ ಚಿಹ್ನ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಂಧಿಗಳಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ವಿಶೇಷವಾಗಿ ಸ್ವರ ಸಂಧಿನೇ ಕೊಡ್ತಾರೆ. ದೀರ್ಘ, ಗುಣ, ವೃದ್ಧಿ, ಎಸ್, ಆಮೇಲೆ ಅಯಾದಿ, ಎನ್ ಸಂಧಿ. 5 ಸಂಧಿ ಒಳಗಡೆ ನಿಮಗೆ ಹೆಚ್ಚು ಪ್ರಶ್ನೆಗಳು ಏನು ಮಾಡ್ತಾರಪ್ಪ ಅಂದ್ರೆ ಬರ್ತವೆ. ಸೊ ದೀರ್ಘ ಸಂಧಿಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಮಾನಾಧಿಕಾರ, ಮಹೀಂದ್ರ, ವಿದ್ಯಾಲಯ, ಲಘುತ್ತರ. ಗುಣಸಂಧಿಗಳಲ್ಲಿ ಮಹೇಂದ್ರ, ಮಹೋತ್ಸವ, ಮಹರ್ಷಿ, ರಮೇಶ. ವೃದ್ಧಿ ಸಂಧಿಯಲ್ಲಿ ಏಕೈಕ, ಸದೈವ, ವನೌಷಧ, ಮತೈಕ್ಯ. ಎನ್ ಸಂಧಿಯಲ್ಲಿ ಇತ್ಯಾದಿ, ಸ್ವಾಗತ, ಪಿತೃಪದೇಶ, ಅತ್ಯಧಿಕ. ಅಯಾದಿ ಸಂಧಿಯಲ್ಲಿ ನಯನ, ಚಯನ, ಗಾಯಕ, ಭವನ. ಮುಂದೆ ವ್ಯಂಜನ ಸಂಧಿಯಲ್ಲಿ ದಿಗ್ಗಜ, ವಾಗ್ಜಲ, ಅಜಂತ, ಸದಾಚಾರ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ವ್ಯಂಜನ ಸಂಧಿ ಅಂತೂ ನಿಮ್ಮ ಸಿಲೆಬಸ್ಗಿಲ್ಲ, ಡೋಂಟ್ ವರಿ. ಇನ್ನು ಮುಹಾವರೆಗಳ ಸಹಿತ ಓದ್ಲಿಕ್ಕಿದೆ, ಬಟ್ ಇದನ್ನೇನು ಎಕ್ಸಾಮ್ಗೆ ಏನು ಕೇಳೋದಿಲ್ಲ. ಬಟ್ ಆದರೂ ಕೂಡ ನಿಮಗೆ ಪ್ರಿಪ್ರೇಟರಿಯಲ್ಲಿ ಸರಣಿಗಳಲ್ಲಿ ಕೆಲವೊಂದಿಷ್ಟು ಸರಿ ಪ್ರಶ್ನೆಗಳು ಬರ್ತವೆ. ಬಟ್ ಬೋರ್ಡ್ ಎಕ್ಸಾಮಲ್ಲಿ ಇಲ್ಲಿಂದ ಪ್ರಶ್ನೆಗಳು ಬರೋದಿಲ್ಲ. अंगूठा दिखाना ಅಂದರೆ वक्त आने पर इनकार करना, पेट पर लात मारना ಅಂದರೆ नौकरी या सहूलियत छीनना, हवा से बातें करना ಅಂದರೆ तेजी से चले जाना, अक्ल का अंधा ಅಂದರೆ मूर्ख, पाँव फटना ಅಂದರೆ प्रभात होना, काम आना ಅಂದರೆ काम में आना, राहत की सांस लेना, चैन की सांस ले आना, फुला नहीं समाना, बहुत खुश होना. ಇದು ಮುಹಾವರೆ ಇದೆ. ಅಷ್ಟು ಎಕ್ಸಾಮ್ಗೆ ನಿಮ್ಗೆ ಏನಾಗಿಲ್ಲಪ್ಪ ಅಂದರೆ ಇಂಪಾರ್ಟೆಂಟ್ ಇಲ್ಲ. ಸರಣಿ ಮತ್ತು ಪ್ರಿಪ್ರೇಟರ್ಗೆ ಮಾತ್ರ ಓದ್ಕೊಡ್ರಿ, ಬೋರ್ಡ್ ಎಕ್ಸಾಮ್ಗೆ ಓದದೇ ಇದ್ರೆ ನಡೀತದ. ಇನ್ನು ಸಮಾಸದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವೆಲ್ಲ ಇದಾವಂತ ನೋಡೋಣ. ಸೊ ದ್ವಂದ್ವ ಸಮಾಸದಲ್ಲಿ ಸೀತಾರಾಮ್, ಪಾಪ ಪುಣ್ಯ, ಸುಖ ದುಃಖ, ದಾಲ್ ರೊಟ್ಟಿ. ಮಧ್ಯದಲ್ಲಿ ಯೋಜಕ ಚಿಹ್ನೆ ಬಂದರೆ ದ್ವಂದ್ವ ಸಮಾಸ ಅಂತ ಹೇಳ್ತಾರೆ. ಇನ್ನು ದ್ವಿಗು ಸಮಾಸದಲ್ಲಿ ಇಂಪಾರ್ಟೆಂಟ್ ಅಂದರೆ ಸತ್ಸಯಿ, ತ್ರಿಧಾರ, ಪಂಚವಟಿ, ಚೌರಾಹ ಮೊದಲ ಪೂರ್ವಪದ ಸಂಖ್ಯಾವಾಚಕ ಇರ್ತದೆ. ತತ್ಪುರುಷ ಸಮಾಸದಲ್ಲಿ ದೇಶಭಕ್ತಿ, ರಾಜಸಭಾ, ಕಾರ್ಯಕುಶಲ, ಜನ್ಮಾಂಧ. ಅಂದರೆ ಇದನ್ನು ನಾವು ಸಂಧಿ ಸಮಾಸ ಪದಗಳನ್ನು ಮಾಡುವಾಗ ಏನಾಗ್ತದಪ್ಪ ಅಂತಂದ್ರೆ ನಡುವೆ ಕಾರಕ ಚಿಹ್ನೆಗಳು ಲೋಪ ಆಗ್ತವೆ. ಕರ್ಮಧಾರಯದಲ್ಲಿ ಉಪಮಾನ ಉಪಮೇಯ ಸಂಬಂಧ ಇರ್ತದೆ. ಚಂದ್ರಮುಖ, ಕರಕಮಲ, ಕನಕಲತಾ, ಪೀತಾಂಬರ. ಬಹುವ್ರೀಹಿ ಸಮಾಸದಲ್ಲಿ ಅನ್ಯಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ ನೀಲಕಂಠ, ಘನಶ್ಯಾಮ, ಚಕ್ರಪಾಣಿ, ಲಂಬೋದರ. ಮುಂದೆ ಅವ್ಯಯಿ ಭಾವ ಸಮಾಸದಲ್ಲಿ ಮೊದಲ ಪೂರ್ವ ಪದ ಅವ್ಯಯದಿಂದ ಕೂಡಿರ್ತದೆ. ಆ ಜನ್ಮ, ಭರ್ಪೇಟ್, ಅಂಜಾನೆ, ಬೇಖಟ್ಕೆ ಅಂತಕ್ಕಂಥದ್ದು. ಇನ್ನು ಕಾರಕದಲ್ಲಿ ಏನಾಗಿರ್ತದೆ ಅಂದರೆ ವಿಶೇಷವಾಗಿ ನಿಮಗೆ ಪುಸ್ತಕದಲ್ಲಿರ್ತಕ್ಕಂಥ ಈ ಕಾರಕಗಳ ವಿಭಕ್ತಿ ಇರ್ತಕ್ಕಂಥ ವಾಕ್ಯಗಳನ್ನು ಕೊಟ್ಟಿರ್ತಾರೆ, ಅಲ್ಲಿ ವಿಭಕ್ತಿಗಳನ್ನು ಕೊಟ್ಟಿರೋದಿಲ್ಲ. ಫಾರ್ ಎಕ್ಸಾಂಪಲ್ ರಾಮ್ ಡ್ಯಾಶ್ ಮಾರ ಅಂತ ಕೊಡ್ತಾರೆ, ಅಲ್ಲಿ ಏನು ಬರೀಬೇಕಿತ್ತು, ರಾಮ್ನೇ ಮಾರ. ರಮೇಶ್ನೇ ಕಾತಿಲ್ ಡ್ಯಾಶ್ ಪಕಡ ಅಂತ ಇದೆ, ಉತ್ತರ ಕೋ. ಸೊ ಈ ಥರ ವಿಭಕ್ತಿ ಚಿಹ್ನೆಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪುಸ್ತಕದ ವಾಕ್ಯಗಳನ್ನು ಕೊಡ್ತಾರೆ, ಅವುಗಳನ್ನು ನೋಡಿ. ನೆಕ್ಸ್ಟ್ ರಾಮ್ನೇ ರಾವಣ ಕೋ ಬಾನ್ ಸೆ ಮಾರ, सीता सुमा के लिए पेन लाई, पेड़ से पत्ता गिरा से, रमेश डैश बहन सीता है, रमेश की बहन सीता है, पेट डैश पंछी बैठे हैं पर, डैश यह क्या हो रहा है अरे. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅನುರೂಪತ ಅಂದರೆ ನಾಗ್ಪುರ್ ಸಂತ್ರ, ಕಾಶ್ಮೀರ್ ಸೇಬ್, ಕೇಲಾ ಪೀಲಾ ಅಂದರೆ ಸೇಬ್ ಗುಲಾಬಿ ರಂಗ್, कपड़ा नापना, टोमाटो तौलना, गांधी जी राष्ट्रपिता, अब्दुल कलाम राष्ट्रपति, जलालुद्दीन जीजा शमशुद्दीन चचेरे भाई, तुलसीदास राम भक्त कवि, एस सूरदास कृष्ण भक्त कवि, दया धर्म का मूल, पाप अभिमान का मूल, बलभद्र बलराम कान कृष्ण, रिजना मोहित होना, खिजाना चिढ़ाना, कश्मीरी सेब कहानी, ईमानदारों के सम्मेलन में व्यंग्य रचना, बेलूरू शिल्पकला, गोल गुंबज वास्तुकला, ಎಸ್ ಕರ್ನಾಟಕ ಚಂದನ್ ಕಾ ಆಗಾರ್, ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅನುರೂಪತೆಗಳನ್ನು ಹೇಳಿದ್ದೀನಿ. ಸೊ ಪಾಠದ ಹಿಂದಿನ ಎಲ್ಲ ಅನುರೂಪತೆಗಳನ್ನು ಸಹಿತ ಕೂಡ ನಿಮಗೆ ಏನಾಗಿರ್ತದಪ್ಪ ಅಂದರೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತದೆ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆ ಮತ್ತು ಉತ್ತರ. ಭಾರತ್ ಮಾँ के हाथों में क्या है? सो भारत माँ के हाथों में न्याय पताका और ज्ञान दीप है. भारत के खेत कैसे हैं? भारत के खेत हरे भरे और सुहाने हैं. सुख संपत्ति धनधाम को माँ कैसे बांट रही है? सुख संपत्ति धनधाम को माँ मुक्त हस्त से बांट रही है. आज की दुनिया कैसी है? आज की दुनिया विचित्र और नवीन है. आधुनिक पुरुष ने किस पर विजय पाई है? आधुनिक पुरुष ने प्रकृति पर विजय पाई है. आज मनुष्य का यान कहाँ जा रहा है? आज मनुष्य का यान गगन में जा रहा है. दया किसका मूल है? दया धर्म का मूल है. तुलसीदास के अनुसार विपत्ति के साथी कौन है? तुलसीदास के अनुसार विपत्ति के साथी विद्या, विनय और विवेक है. समय किसका दिया हुआ अनुपम धन है? समय ईश का दिया हुआ अनुपम धन है. 10वें प्रश्न इतो बहाने बनाने का प्रमुख कारण क्या है? उत्तर बहाने बनाने का प्रमुख कारण आलस्य है.
11th ಒನ್ ಅಂದರೆ 11ನೇ ಪ್ರಶ್ನೆ. ಯಶೋದ ಕಿಸ್ಕಿ ಕಸಮ್ ಖಾತಿ ಹೇ? ಯಶೋದ गोधन की कसम खाती है. 12 रोज एक सेब खाने से किनकी ज़रूरत नहीं होगी? रोज एक सेब खाने से डॉक्टरों की ज़रूरत नहीं होगी. अब्दुल कलाम जी बचपन में किस घर में रहते थे? अब्दुल कलाम जी बचपन में पुश्तैनी घर में रहते थे. इंटरनेट का अर्थ क्या है? इंटरनेट का अर्थ अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल है. ब्रीफकेस में क्या था? ब्रीफकेस में कागजात था. 16th वन, लेखक ने धूप का चश्मा कहाँ रखा था? लेखक ने धूप का चश्मा टेबल पर रखा था. 17th, लेखक पहनने के कपड़े कहाँ दबाकर सोए? लेखक पहनने के कपड़े सिरहाने में दबाकर सोए. बिचेंद्र पाल को कौन सा गौरव प्राप्त है? बिचेंद्र पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है. बिचेंद्री ने थैले से कौन सा चित्र निकाला? बिचेंद्री ने थैले से हनुमान चालीसा और दुर्गा माँ का चित्र निकाला. सेंट फिलोमिना चर्च किस नगर में है? सेंट फिलोमिना चर्च मैसूरू नगर में है. किस नगर को सिलिकॉन सिटी कहा जाता है? बेंगलुरु नगर को सिलिकॉन सिटी कहा जाता है. विजयपुर नगर का प्रमुख आकर्षक स्थान कौन सा है? विजयपुर नगर का प्रमुख ಆಕರ್ಷಕ ಸ್ಥಾನ ಗೋಲ್ ಗುಂಬಜ್ ಕಿ ವಿಸ್ಪರಿಂಗ್ ಗ್ಯಾಲರಿ है. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ವ್ಯಾಕರಣ ಆಗಿರ್ಬೋದು, ಅಂದರೆ ಗ್ರಾಮರ್ ಆಗಿರ್ಬೋದು, ಅನುರೂಪತಾ ಮತ್ತು ಒಂದು ಅಂಕದಲ್ಲಿ ವಾಕ್ಯಗಳನ್ನು ಉತ್ತರಿಸ್ತಕ್ಕಂಥದ್ದು ಸುಮಾರು 16 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. 16 ಮಾರ್ಕ್ ಕ್ವಶನ್ಸ್. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ 2 ಅಂಕ 3 ಅಂಕ 4 ಅಂಕದ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ಕ್ವಶನ್